5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಅನೌನ್ಸ್ ಮಾಡುತ್ತೆ. ನಿರುದ್ಯೋಗ ಸಮಸ್ಯೆಯನ್ನು ನಾವು ಸಂಪೂರ್ಣವಾಗಿ ನಿವಾರಿಸ್ತೀವಿ ಅಂತ ಹೇಳುತ್ತೆ. ಆದರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿದೆಯಾ? ಸುಮಾರು 2,60,60,000 2,84,000 ಹುದ್ದೆಗಳು ಇನ್ನೂ ಕೂಡ ಬಾಕಿ ಇವೆ. ಅದಕ್ಕೆ ಫುಲ್ ಮಾಡಬೇಕು ಅಂತ ಹೇಳಿ ಅದೆಷ್ಟೋ ಜನ ವಿದ್ಯಾಭ್ಯಾಸವನ್ನ ಮಾಡಿಕೊಂಡು ಎಕ್ಸಾಮ್ ಬರೆದು ಈ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ. ಯಾವಾಗ ನಮ್ಮ ಕೆಲಸ ಸಿಗುತ್ತೆ ಅಂತ ಹೇಳಿ. ಆದರೆ ಒಂದೇ ಒಂದು ಹುದ್ದೆಯನ್ನು ಕೂಡ ಸರ್ಕಾರ ಭರ್ತಿ ಮಾಡ್ತಾ ಇಲ್ಲ. ಇದೇ ಈ ಹೊತ್ತಿನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಆರ್ಮ್ಯಾಕ್ಸ್ ಕನ್ನಡದಲ್ಲಿ. ಏನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ? ಇಷ್ಟೆಲ್ಲ ಹುದ್ದೆಗಳನ್ನ ಖಾಲಿ ಇಟ್ಕೊಂಡು ಏನ್ ತಮಾಷೆ ಮಾಡ್ತಾ ಇದ್ದೀರೇನ್ರಿ? ಖಾಲಿ ನಿಮ್ಮ ಸಮಾವೇಶಗಳನ್ನ ಮಾಡಿಕೊಂಡು 5 ಗ್ಯಾರಂಟಿಗಳನ್ನ ಕೊಟ್ಕೊಂಡು ಈ ಹುದ್ದೆಗಳನ್ನ ಭರ್ತಿ ಮಾಡೋರು ಯಾರು? ಹುದ್ದೆಗಳನ್ನ ತುಂಬುವವರು ಯಾರು? ಈ ಪ್ರಶ್ನೆಯನ್ನ ಕೇಳಬೇಕಲ್ವ ನಾವು. ಅದಕ್ಕೋಸ್ಕರವೇ ಈ ಕಾರ್ಯಕ್ರಮ. ಇದು ಆರ್ಮ್ಯಾಕ್ಸ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಆರ್ಥಿಕ ಇಲಾಖೆಯಲ್ಲಿ ಧೂಳು ಹಿಡಿತಾ ಇದೆ ಸರ್ಕಾರಿ ಕಡತಗಳು. 32 ಇಲಾಖೆಗಳ 156ಕ್ಕೂ ಹೆಚ್ಚು ಕಡತಗಳು ಬಾಕಿ ಉಳಿದು ಧೂಳು ಹಿಡಿದಿವೆ. ಈಗ ಆರ್ಥಿಕ ಇಲಾಖೆಯಲ್ಲಿ ಧೂಳು ಹಿಡಿತಾ ಇದೆ ಸರ್ಕಾರಿ ಕಡತಗಳು. 32 ಇಲಾಖೆಗಳ 156ಕ್ಕೂ ಹೆಚ್ಚು ಕಡತಗಳು ಇನ್ನೂ ಕೂಡ ಬಾಕಿ ಇವೆ. ಧೂಳು ಹಿಡಿದು ಹಣಕಾಸು ಇಲಾಖೆಗೆ ಸಲ್ಲಿಸಿದಂತಹ ಬಹುತೇಕ ಪ್ರಸ್ತಾವನೆಗಳಿದೆಯಲ್ಲ, ಅದೆಲ್ಲವೂ ಕೂಡ ಪ್ರಯೋಜನಕ್ಕಿಲ್ಲದೆ ಇರೋಂಗಾಗ್ಬಿಟ್ಟಿದೆ. ಈ ಹಣಕಾಸು ಇಲಾಖೆ ಇರೋದು ಯಾರ ಹತ್ರ? ಸಿಎಂ ಹತ್ರ. ಈ ಆಫೀಸ್ ವ್ಯವಸ್ಥೆ ಇದ್ರೂ ಕಡತಗಳು ಮಾತ್ರ ವಿಲೇವಾರ ಆಗ್ತಾ ಇಲ್ಲ. ಆರ್ಥಿಕ ಇಲಾಖೆ FD ಅಂದ್ರೆ ಫೈಲ್ ಡೆಡ್ ಎಂಬ ಮಾತು ಜನಜನಿತವಾಗಿಬಿಟ್ಟಿದೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೇ ನೇರ ಹೊಣೆ. ಯಾಕೆ ಅಂತ ಕೇಳಿದ್ರೆ ಆರ್ಥಿಕ ಇಲಾಖೆ ಇವತ್ತು ಯಾರ ಅಂಡರ್ ಅಲ್ಲಿ ಇದೆ ಗೊತ್ತಾ? ಸಿಎಂ ಸಿದ್ದರಾಮಯ್ಯರವರ ಅಂಡರ್ ಅಲ್ಲಿ ಇದೆ. ನಾವು ಓಪನಿಂಗ್ ಅಲ್ಲೇ ಹೇಳ್ಬಿಡ್ತೀನಿ ಕೇಳಿ. ಈ 2 ಲಕ್ಷಕ್ಕೂ ಹೆಚ್ಚು ಏನು ಹುದ್ದೆಗಳಿವೆ ಬಾಕಿ ಇವೆ, ಇದನ್ನ ಭರ್ತಿ ಮಾಡಬೇಕು. ನಮ್ಮ ಸರ್ಕಾರದಲ್ಲಿ 2,84,000 ಖಾಲಿ ಹುದ್ದೆಗಳಿವೆ. ಇದನ್ನ ಭರ್ತಿ ಮಾಡಬೇಕು. ಹಣಕಾಸು ಇಲಾಖೆಯಿಂದ ನಮಗೆ ನೆರವು ಬರಬೇಕು ಅಂತ ಸರ್ಕಾರವೇ ಹಣಕಾಸು ಇಲಾಖೆ ಹತ್ರ ಕೇಳುತ್ತೆ. ಆಗ ಹಣಕಾಸು ಇಲಾಖೆ ಹೇಳುತ್ತೆ, ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ. ನಮ್ಮ ಹತ್ರ ಇರೋ ದುಡ್ಡಲ್ಲಿ ನೀವು ಹೆಚ್ಚಂದ್ರೆ 24,000 ಚಿಲ್ಲರೆ, 24,686 ಹುದ್ದೆಗಳನ್ನ ಮಾತ್ರ ನೀವು ಭರ್ತಿ ಮಾಡಬಹುದು ಅಂತ ಹಣಕಾಸು ಇಲಾಖೆ ಹೇಳುತ್ತೆ. ಎಣಿಸಿ ರಾಜ್ಯದ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ. ನಿನ್ನೆ ದಿನ ದಾವಣಗೆರೆಯಲ್ಲಿ ಯಾವ ರೀತಿ ಪ್ರತಿಭಟನೆಯನ್ನ ಮಾಡಿದ್ರು ಅಂತ ನೀವು ನೋಡಿದ್ದೀರಿ. 1 ವರ್ಷದ ಹಿಂದೆ ಬೆಂಗಳೂರಲ್ಲಿ ಯಾವ ರೀತಿ ಯುವ ಸಮೂಹ ಪ್ರತಿಭಟನೆಗಳನ್ನ ಮಾಡಿದ್ದೆ ಅಂತ ನೀವು ನೋಡಿದ್ದೀರಿ. ಅದೆಷ್ಟೇ ಪ್ರತಿಭಟನೆಗಳನ್ನ ಮಾಡಲಿ, ಯಾರೆಷ್ಟೇ ಗಲಾಟೆಗಳನ್ನ ಮಾಡಲಿ, ಯಾರೆಷ್ಟೇ ಕಣ್ಣೀರು ಹಾಕಲಿ, ರಾಜ್ಯ ಸರ್ಕಾರಕ್ಕೆ ಮಾತ್ರ ಕೇರೆ ಇಲ್ಲ. ನಿಮ್ಗೆ ಸಾಲದ ಮೇಲೆ ಸಾಲ ಮಾಡಿಕೊಂಡು ಗ್ಯಾರಂಟಿಗಳನ್ನ ಪೂರೈಕೆ ಮಾಡಕ್ಕಾಗತ್ತೆ. ಇವತ್ತು ರಾಜ್ಯದಲ್ಲಿ 7.8 ಲಕ್ಷ ಕೋಟಿ ಸಾಲ ಇದೆ. 7.2 ಲಕ್ಷ ಕೋಟಿ ಸಾಲ ಇದೆ. ಅಂದ್ರೆ ಪ್ರತಿಯೊಬ್ಬನ ತಲೆ ಮೇಲೆ 1,60,60,000 ರೂಪಾಯಿ. ಸೊ ಇಷ್ಟೆಲ್ಲ ಸಾಲ ಮಾಡ್ಕೊಂಡು ಗ್ಯಾರಂಟಿಗಳನ್ನು ಪೂರೈಸಕ್ಕಾಗತ್ತೆ, ನಿಮ್ಗೆ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಕ್ಕಾಗಲ್ವಾ? ಇನ್ನು ಮಂಜುನಾಥ್ ಅಂತ ಹೇಳಿ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಕೇಳಿಸ್ತಾ ಇದೆಯಾ? ನಮಸ್ತೆ ಸರ್, ಬುದ್ಧಿ ಮಂಜುನಾಥ್ ಅಂತ ಹೇಳಿ ಬಿಜಾಪುರದಿಂದ. ಮಂಜುನಾಥ್ ಅವರೇ ನೋಡಿ, ವಿದ್ಯಾರ್ಥಿ ನಾಯಕರು. ಓಕೆ, ವಿದ್ಯಾರ್ಥಿ ನಾಯಕರು. ಮಂಜುನಾಥ್ ಇಲ್ಲಿ ಒಂದನ್ನು ಗಮನಿಸಬೇಕು. ಈ ವಿದ್ಯಾರ್ಥಿಗಳೆಲ್ಲ ಎಕ್ಸಾಮ್ ಬರ್ಕೊಂಡು ಅದೆಷ್ಟೋ ಸ್ಟಡಿಗಳನ್ನ ಮಾಡ್ಕೊಂಡು ಪಾಪ ನಮ್ಗೆ ಇವತ್ತು ಸಿಗುತ್ತೆ ನಾಳೆ ಸಿಗುತ್ತೆ ಕೆಲಸ ಅಂತ ಕಾಯ್ತಾ ಇದ್ದಾರೆ ಮಂಜುನಾಥ್. ಆದ್ರೆ ಇಲ್ಲಿ ಏನೂ ಆಗ್ತಾ ಇಲ್ವಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ? ಹೌದು ಸರ್, ನೀವು ಯುವ ಜನರ ಭವಿಷ್ಯಕ್ಕೆ ಕೊಳ್ಳೆ ಇಟ್ಟ ಸರ್ಕಾರ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿರಲ್ಲ ಸರ್. ಆರ್ಮ್ಯಾಕ್ಸ್ ಗೆ ಅಭಿನಂದನೆಗಳು. ಮೊದಲನೇದಾಗಿ ಇದರಲ್ಲಿ ಸರ್, ಯುವ ಜನರ ಭವಿಷ್ಯಕ್ಕೆ ಕೊಳ್ಳೆ ಇಟ್ಟ ಸರ್ಕಾರ ಅನ್ನೋದಕ್ಕಿಂತ ಸರ್ಕಾರಗಳು ಅನ್ನಬೇಕಾಗಿದೆ ಸರ್. ಯಾಕಂದ್ರೆ ಎಲ್ಲಾ ಸರ್ಕಾರಗಳು ಆಳಿದ ಹಾಗೂ ನಮ್ಮನ್ನು ಆಳುತ್ತಿರುವ ಎಲ್ಲಾ ಸರ್ಕಾರಗಳು ನಿರುದ್ಯೋಗ ವಿದ್ಯಾರ್ಥಿಗಳ ಭವಿಷ್ಯವನ್ನು ಅತಂತ್ರಕ್ಕೆ ದುಡಿವೆ. ಸರ್, ಈಗ ಬಜೆಟ್ ಮಾಡ್ತಾ ಇದಾರೆ, ಹೇಳ್ತಾ ಇದಾರೆ. ಇವತ್ತು ಪ್ರತಿಭಟನೆ ಆದ್ಮೇಲೆ ಏನೋ ನೇಮಕಾತಿ ಪ್ರಕ್ರಿಯೆ ಮಾಡ್ತೀನಿ ಅಂತ ಈಗ ಹೇಳ್ತಾ ಇದಾರೆ. ಸರಿ ಸರ್, ಹಿಂದಿನ ಗೌರ್ಮೆಂಟ್ ಸರ್ಕಾರದಲ್ಲಿ ಅನೇಕ ವಿದ್ಯಾರ್ಥಿಗಳು ನಾವು ಸಂಘಟನೆಗಳು ಮನವಿ ಸಲ್ಲಿಸಿದಾಗ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು, ಯಾವುದೇ ನೇಮಕಾತಿ ಆಗಿಲ್ಲ. ನಾನು ಸ್ಪಷ್ಟವಾಗಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮ್ಗೆ. 2011ರಲ್ಲಿ ಡಿಪ್ಲೊಮಾ ಕೃಷಿ ಮತ್ತು ತೋಟಗಾರಿಕಾ ವಿವಿಗಳಲ್ಲಿ ಡಿಪ್ಲೊಮಾ ಕೋರ್ಸ್ ಅನ್ನು ಪ್ರಾರಂಭ ಮಾಡಿದ್ರು.
ಆದ್ರೆ 2011ರಿಂದ ಪ್ರಾರಂಭವಾಗಿ 15 ಬ್ಯಾಚ್ 8,000 ವಿದ್ಯಾರ್ಥಿಗಳು ಇವತ್ತಿನ ಕೃಷಿ ಡಿಪ್ಲೊಮಾ ಮುಗಿಸಿ ಹೊರಗಡೆ ಬಂದಿದ್ದಾರೆ. ಆದ್ರೆ ಆಳಿದ ಸರ್ಕಾರಗಳು, ಆಳುತ್ತಿರುವ ಸರ್ಕಾರಗಳು ಒಂದೇ ಒಂದು ಸರ್ಕಾರ ಹುದ್ದೆಯನ್ನು ಇವತ್ತಿನವರೆಗೂ ಕೃಷಿ ವಿದ್ಯಾರ್ಥಿಗಳಿಗೆ ನೀಡಿಲ್ಲ. ನಿಮ್ಮ ಮುಖಾಂತರ ಈಗ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ಈ ಬಜೆಟ್ ಅಲ್ಲಿ ಡಿಪ್ಲೊಮಾ ಕೃಷಿ ವಿದ್ಯಾರ್ಥಿಗಳ ಬಗ್ಗೆ ನೇಮಕಾತಿ ಬಗ್ಗೆ ಒಂದು ಏನಾದ್ರೂ ಒಂದು ಘೋಷಣೆ ಮಾಡ್ಲಿ ಅಂತ ಒಂದು ರಿಕ್ವೆಸ್ಟ್. ಮತ್ತೊಂದು ಸರ್, ಈಗ ಹಣಕಾಸು ಇಲಾಖೆ ಅಂದ್ರೆ ಯಾವುದೇ ಇಲಾಖೆಯಿಂದ ಹಣಕಾಸು ಇಲಾಖೆಗೆ ಅನುಮತಿ ಕೇಳ್ತಾರೆ. ಈ ಹಣಕಾಸು ಇಲಾಖೆ ಏನು ಹೊರದೇಶದಲ್ಲಿ ನಡೀತಾ ಇದೆ ಅಥವಾ ವಿದೇಶದಲ್ಲಿ ನಡೀತಾ ಇದೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರದ ಅಂಡರ್ ನಲ್ಲೇ ಇರುವಂತದ್ದು, ಮುಖ್ಯಮಂತ್ರಿಗಳ ಕೈಯಲ್ಲೇ ಇರುವಂತದ್ದು. ಏನಾದ್ರೂ ಕೇಳಿದ್ರೆ ಅದಕ್ಕೆ ಹಣಕಾಸು ಇಲಾಖೆಯವರು ಕ್ವಾರಿ ಹಾಕಿ ಕಳಿಸ್ತಾರೆ, ಅದನ್ನ ಸರಿ ಮಾಡ್ಕೊಂಬನ್ನಿ, ಇದನ್ನ ಮಾಡ್ಕೊಂಬನ್ನಿ ಅಂತ. ಅಂದ್ರೆ ಹಣಕಾಸು ಇಲಾಖೆ ಇದೇನ್ ಬೇರೆ ಇದೆನಾ ಅಂತ, ಸರ್ಕಾರ ಬಿಟ್ಟು ಬೇರೆ ಇದೆನಾ ಅಂತ. ಅಲ್ಲ ಮಂಜುನಾಥ್, ಇಲ್ಲಿ ಬಹಳ ಹಾಸ್ಯಾಸ್ಪದ ಅನ್ಸೋದು ಯಾವ್ದು ಗೊತ್ತಾ? ನೋಡಿ, ಹಣಕಾಸು ಇಲಾಖೆಗೆ ಮನವಿ ಮಾಡೋದು ಯಾರು? ಇದೇ ರಾಜ್ಯ ಸರ್ಕಾರ. ಅದನ್ನ ರಿಜೆಕ್ಟ್ ಮಾಡೋದು ಯಾರು? ಇದೇ ರಾಜ್ಯ ಸರ್ಕಾರ. ಇಲ್ಲಿ ಏನ್ ನಾಟಕ ಆಡ್ತಾ ಇದ್ದಾರೆ ಇಲ್ಲ ಅಂತ. ಇವರೇ ಮನವಿ ಮಾಡೋದು, ಹಣಕಾಸು ಇಲಾಖೆ ಯಾರ ಹತ್ರ ಇದೆ? ಸಿದ್ದರಾಮಯ್ಯರವ್ರ ಹತ್ರನೇ ಇದೆ, ಇದೇ ರಾಜ್ಯದಲ್ಲೇ ಇದೆ, ಅವರೇ ರಿಜೆಕ್ಟ್ ಮಾಡೋದು. ಹೌದು ಸರ್. ಇನ್ನೊಂದು, ರಾಜ್ಯದಲ್ಲಿ ಟೋಟಲ್ 43 ಇಲಾಖೆ ಇದ್ರು ಟಾಪ್ 10 ಇಲಾಖೆಯಲ್ಲಿ ಏನಿಂದ್ರಲ್ಲೂ 6,000ಕ್ಕಿಂತ ಹುದ್ದೆಗಳಕ್ಕಿಂತ ಹೆಚ್ಚಿನ ಖಾಲಿ ಇದಾವೆ. ಬಿಟ್ರೆ ಅದಕ್ಕಿಂತ ಕಡಿಮೆ ಯಾವೂ ಇಲ್ಲ ಸರ್. ಮತ್ತು ಬ್ಯಾಕ್ಲಾಗ್ ಹುದ್ದೆಗಳಂತೂ ನೇಮಕಾತಿ ಅದು ಏನು ಅಯೋಮಯ ಆಗಿದೆ. ಪರಿಶಿಷ್ಟ ಜಾತಿ ಪಂಗಡ ವಿದ್ಯಾರ್ಥಿಗಳ ಭವಿಷ್ಯ ಅಂತೂ ತುಂಬಾ ಅತಂತ್ರನೇ ಆಗಿದೆ. ಜೊತೆಗೆ ಈ ವಿಶ್ವವಿದ್ಯಾಲಯಗಳಲ್ಲಿರುವಂತಹ ಬ್ಯಾಕ್ಲಾಗ್ ಹುದ್ದೆಗಳಾಯ್ತು, ಅಲ್ಲಿ ಬೋಧಕ ಮತ್ತು ಬೋಧಕಿಯರ ಹುದ್ದೆಗಳ ನೇಮಕಾತಿ ಯಾವುದೋ ಪ್ರಕ್ರಿಯೆನೇ ನಡೀತಾ ಇಲ್ಲ. ಜೊತೆಗೆ ಆರ್.ವಿ. ದೇಶಪಾಂಡೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ಒಂದು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ವರದಿ ಪ್ರಕಾರ ರಾಜ್ಯದಲ್ಲಿ 7 ಲಕ್ಷ ನಿರುದ್ಯೋಗ ಯುವಕರು ಇದಾರೆ ಅಂತ ಒಂದು ವರದಿ ಕೊಡ್ತಾರೆ. ಇದು ಇಷ್ಟಾದ್ರೂ ಇನ್ನೂ ನೇಮಕಾತಿ ಪ್ರಕ್ರಿಯೆಗಳ ಚಾಲನೆ ಸಿಗ್ತಿಲ್ಲ. ಮತ್ತು ಈಗ ನಿನ್ನೆ ಧಾರವಾಡದಲ್ಲಿ ನಾವು ಪ್ರತಿಭಟನೆಯಲ್ಲಿ ಭಾಗಿಯಾದ್ವಿ. ಆ ಮಾನ್ಯ ಶಾಸಕರುಗಳು ಅಶೋಕ್ ಅವರು, ವಿರೋಧ ಪಕ್ಷ ನಾಯಕರು ಎಲ್ಲರೂ ಬಂದಿದ್ರು. ಇವ್ರ ಕಾಲದಲ್ಲಿ ನೇಮಕಾತಿ ಆಗಿಲ್ಲ. ಇವ್ರು ಬಿಜೆಪಿ ಸರ್ಕಾರ ಮಾಡಿದಂತ ಒಂದು ಡಿಪ್ಲೊಮಾ ಕೃಷಿ ಕೋರ್ಸ್ಗೆ ಅದಕ್ಕೆ ಇವತ್ತವರೆಗೂ ಒಂದು ಉದ್ಯೋಗ ಇಲ್ಲ. ಕೃಷಿ ಇಲಾಖೆಯಲ್ಲಿ ತಾಂತ್ರಿಕ ಮಟ್ಟದ ಸಿಬ್ಬಂದಿಗಳೇ, ಅಧಿಕೃತವಾದ ಸರ್ಕಾರಿ ಸಿಬ್ಬಂದಿಗಳೇ ಇಲ್ಲ. ರೈತರಿಗೆ ಸರ್ಕಾರದ ಯೋಜನೆಗಳು ಮುಟ್ಟಬೇಕಂದ್ರೆ ಹೇಗ್ ಮುಟ್ಟಾವ ಸರ್? ಮುಟ್ಟಲ್ಲ. ಒಂದೇದು. ಇನ್ನೊಂದು ಸರ್, ಮೊನ್ನೆ ಹಿಂದೆ HD ಕುಮಾರಸ್ವಾಮಿ ಅವರಿಗೊಂದು ನಾವು ನಮ್ಮ ವಿದ್ಯಾರ್ಥಿ, ನಮ್ಮ ಸ್ನೇಹ ಬಳಗದಿಂದ ವಿದ್ಯಾರ್ಥಿ ಒಕ್ಕೂಟದಿಂದ ಮನವಿ ಕೊಟ್ಟಿದ್ವಿ. ಆ ಮನವಿಗೆ ಅವರು ಒಂದು ಪತ್ರ ಬರೆದ್ರು ನಮ್ಮ ಸ್ನೇಹಿತರಿಗೆ. ಏನಂತ ಆ ಪತ್ರ ನನ್ನ ಕೈಯಲ್ಲಿ ಇದೆ. ಈಗ ನಾಡಿನ ಜನತೆಯ ಆಶೀರ್ವಾದದೊಂದಿಗೆ ಅಧಿಕಾರಕ್ಕೆ ಬಂದಾಗ ಆದ್ಯತೆ ಮೇರೆಗೆ ನೇಮಕಾತಿ ಮಾಡ್ತೀವಂತ ಅವರು ಪತ್ರ ಕೊಡ್ತಾರೆ, ರಿಟರ್ನ್ ಲೆಟರ್ ಕಳಿಸ್ತಾರೆ. ಅಂದ್ರೆ ಆದ್ಯತೆ ಮೇರೆಗೆ ನಾಡಿನೊಂದು ಜನರೊಂದಿಗೆ ಆಶೀರ್ವಾದದೊಂದಿಗೆ ಯಾವಾಗ ಅಧಿಕಾರಕ್ಕೆ ಬರ್ಬೇಕು ಅವ್ರು ಯಾವಾಗ ನೇಮಕ ಮಾಡ್ಬೇಕಾಗಿತ್ತು. ಹೌದಲ್ಲ? ಜೊತೆಗೆ ಮಾನ್ಯ HD ಕುಮಾರಸ್ವಾಮಿ ಹಾಗೂ ಕೇಂದ್ರ ಸಚಿವರಿಗೆ ಮನವಿ ಮಾಡೋದೇನಂದ್ರೆ, ಕೇಂದ್ರದಲ್ಲಿ ಇವತ್ತಿನ ನಿರುದ್ಯೋಗ ಸಮಸ್ಯೆ 14.9 ಇದೆ ಸರ್. ಜೊತೆಗೆ ಕೇಂದ್ರದಲ್ಲಿ ರೈಲ್ವೆ ಇಲಾಖೆಯಲ್ಲಿ 22,000, ಅಂಚೆ ಇಲಾಖೆ 28,000, SBI 22,000, ಪೈಲಟ್ 11,000, RBIಯಲ್ಲಿ 650 ಹುದ್ದೆಗಳಿದಾವೆ. ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರು HD ಕುಮಾರಸ್ವಾಮಿ ಅವರು ಪ್ರಧಾನಿಯವರಿಗೆ ಮನವಿ ಮಾಡಿ ಈ ಹುದ್ದೆಗಳ ನೇಮಕಾತಿ ಬಗ್ಗೆನೂ ಸಹ ಗಮನ ಹರಿಸಬೇಕಾಗತ್ತೆ ಸರ್. ಜೊತೆಗೆ ಇನ್ನೊಂದೇನು ಪ್ರಮುಖವಾಗಿ ಅಂತಂದ್ರೆ ಸರ್, ಈ ಬ್ಯಾಕ್ಲಾಗ್ ಹುದ್ದೆಗಳು ತುಂಬಾ ಈಗ ಸರ್ಕಾರ ಒಳ ಮೀಸಲಾತಿ ಕಾರಣ ಹೇಳ್ತಾ ಇದೆ. ಅದು ಏನೋ SC/ST ಮೀಸಲಾತಿ ಜಾಸ್ತಿ ಮಾಡೋದಕ್ಕೆ ಕೋರ್ಟ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಅದನ್ನ ಮಾಡೋರು ಯಾರು? ಸರ್ಕಾರನೇ ಒಂದು ಸರಿಯಾದ ಕ್ರಮ ವಹಿಸಿ ಮಾಡ್ಬೇಕು. ಇಲ್ಲ ಅಂದ್ರೆ ಸಾವಿರಾರು ವಿದ್ಯಾರ್ಥಿಗಳು ನೋಡಿ ಸರ್, ಈಗ ಪ್ರತಿಭಟನೆ ಮಾಡೋದು ದೊಡ್ಡ ವಿಷಯ ಅಲ್ಲ, ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾರೆ. ಆದ್ರೆ ಅದು ನಾವು ನಮ್ಮ ಉದ್ಯೋಗದ ಹಕ್ಕದು, ಎಲ್ಲರಿಗೂ ಉದ್ಯೋಗ ಕೊಡ್ಬೇಕಾಗಿದ್ದು ಸರ್ಕಾರ ಕೆಲಸ. ಅದನ್ನ ಸರ್ಕಾರ ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡ್ಬೇಕು. ಈಗ ವಿರೋಧ ಪಕ್ಷದವರು ಇದ್ದವರು ಪ್ರತಿಭಟನೆಯಲ್ಲಿ ಬಂದು ಭಾಗಿಯಾಗ್ತಾರೆ. ಇವ್ರಿದ್ದಾಗ ಏನ್ ಮಾಡಿದ್ರು ಸರ್? ಆರ್ ಅಶೋಕ್ ಸಾಹೇಬ್ರು ಏನ್ ಮಾಡಿದ್ರು? ಯಡಿಯೂರಪ್ಪ ಸಾಹೇಬ್ರು ಏನ್ ಮಾಡಿದ್ರು? ಅವ್ರ ಕಾಲದಲ್ಲಿ ಯಾಕೆ ನೇಮಕಾತಿಗಳನ್ನು ಮಾಡ್ಲಿಲ್ಲ? ಹೌದಲ್ಲ ಸರ್? ಹಿಂಗಾಗಿ ಒಟ್ಟಾರೆಯಾಗಿ ಈ ಕೃಷಿ ಬಜೆಟ್ ನಲ್ಲಿ ಡಿಪ್ಲೊಮಾ ಕೃಷಿ ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲರ ನೇಮಕಾತಿ ಪ್ರಕ್ರಿಯೆಗಳಿಗೆ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಬೇಕೆಂದು ನಿಮ್ಮ R-Max ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ. ಥ್ಯಾಂಕ್ ಯು ಮಂಜುನಾಥ್, ಬಿಜಾಪುರ, ತಮ್ಮೆಲ್ಲ ಮಾತುಗಳಿಗಾಗಿ.